ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಅಮ್ಮ ಕ್ಲೀನ್ ಮಾಡಿಸಿದ್ರೆ ಮತ್ತೆ ಅಲ್ಲಿ ಫೋಟೋ ಆಗುತ್ತೆ. ಕ್ಲೀನ್ ಮಾಡಿದ್ವಿ, ಕ್ಲೀನ್ ಮಾಡಿದ್ರು ಮತ್ತೆ ಅಲ್ಲವಷ್ಟಕ್ಕೆ ಮತ್ತೆ ಆಗಲ್ಲ. ಎಲ್ಲ ಬಡದು ವಿತ್ ಆಲ್ ಅನಿಮಲ್ಸ್ ಅಂಡ್ ಸರ್ ಸ್ವಲ್ಪ ಹೋಗೋಣ ಸರ್. ಫುಲ್ ಎಲ್ಲ ಅಲ್ಲೊಂದು ಜಾಗ ಇರ್ಬೇಕು, ಪಕ್ಕದಲ್ಲಿ ಬಿಡಿದೆ ಸರ್. ಅದು ಶೆಟ್ಟರ್ ಆ ಕಡೆ ಐತೆ ಸರ್. ಡೋಂಟ್ ವೆರಿಫೈ, ಬಾಗಿಲು ತೆಗೆದು ಚೆಕ್ ಮಾಡಲ್ವಾ ಏನಾಗುತ್ತೆ ಅಂತ. ಕ್ಯಾನ್ ಯು ಸೆಂಡ್ ದಿಸ್ ಪೌಡರ್ ಟು ದಿ ಹಾವೇರಿ? ಹೋಗ್ಬೇಡಿ, ಮುಂದೆ ಹೋಗ್ಬೇಡಿ, ಒಂದು ನಿಮಿಷ. ನೀವು ರಿಸೀವ್ ಮಾಡಿದ್ದು ಸರ್ ಆ್ಯಕ್ಚುಲಿ ವಿತಿನ್ 4 to 6 ಮಂತ್ಸಲ್ಲಿ ಇಶ್ಯೂ ಮಾಡಬೇಕಾಗಿತ್ತು ಸ್ಟಾರ್ಟ್. ಪ್ರೊಕ್ಯೂರ್ಡ್ ಆಗಿ ಆಲ್ರೆಡಿ 1 year ಆಯಿತು ಸರ್. ನೀವು ಪ್ರೊಕ್ಯೂರ್ ಮಾಡಿದ ಮೇಲೆ ಇಂಟಿಮೇಟ್ ಮಾಡಿದ್ದೀರಾ? ಎಸ್ ಸರ್, ಇಂಟಿಮೇಷನ್ ಯಾರಿಗೆ? ಸರ್ ನಾವು ಮಾರ್ಕೆಟಿಂಗ್ ಬೋರ್ಡ್ವರೆಗೆ ಇಂಟಿಮೇಷನ್ ಮಾಡಿದ್ದೀವಿ ಸರ್. ನಮ್ಮ ಹೆಡ್ ಆಫೀಸ್ ಕಡೆಯಿಂದ ಕೂಡ ಇಂಟಿಮೇಷನ್ ಆಗಿದೆ. ಬಟ್ ಟೈಮ್ಲಿ ಕಮಿಷನರ್ ಕಡೆಯಿಂದ ಅಲಾಟ್ಮೆಂಟಲ್ಲಿ ನಮಗೆ ಯಾರೂ ಕೊಟ್ಟಿಲ್ಲ. ಯಾರು ಕಮಿಷನರು? ಫುಡ್ ಕಮಿಷನ್ ಕಡೆಯಿಂದ ಯಾರು ಫುಡ್ ಕಮಿಷನರ್ ಇಲ್ಲಾರಿದ್ದಾರೆ? ನಾನು ಬರ್ತೀನಿ ಸರ್. ಇದು ಡಾಕ್ಟರ್ ಬರ್ಬೇಕು ಸರ್. ಐ ವಿಲ್ ಟೇಕ್ ಎ ಸ್ಟೆಪ್ಸ್ ಟು ಫಾಲೋ ಅಮ್ಮ. ಫಾಲೋ ಮಾಡಿದ್ದೀವಿ ಸರ್. ಕೊಡಿ. ನಾಟ್ ರೈಟಿಂಗ್ ಲೆಟರ್ಸ್. ಏನ್ ಫಾಲೋ ಅಪ್ ಮಾಡಿದ್ದೀರಾ? ಇಲ್ಲಿ ಪೌಡರ್ ಬೀಳ್ತಾ ಇದೆ, ಹಾಳಾಗಿ ಹೋಗುತ್ತೆ. ಪಬ್ಲಿಕ್ ಇದು ಫಿನಿಷಬಲ್ ಅಲ್ಲ. ಈ ತರ ಇದೆ ಅಂತ ಎಲ್ಲಿ ಬರ್ತೀವಿ? ಲೆಟರ್ಸ್ ಕೊಡಿ ಮೇಡಮ್. ನನಗೆ ನೋವೇನು ಅಂದ್ರೆ ಇಬ್ಬರು ಹೆಣ್ಮಕ್ಳು ಡಿಡಿಲು ಆಮೇಲೆ ಎಡಿಲು ಎಲ್ಲ ಇದ್ದಾರಲ್ಲ, ಇಬ್ಬರಿಗೂ ತಾಯಿ ಹೃದಯ ಬೇಕು. ಇಂಥದ್ದು ನಾವು ಕೊಡ್ತೀವಲ್ಲ ಮಕ್ಕಳು ತಿನ್ನಕ್ಕೆ ಹೆಂಗೆ ಅಂತ. ಪೇಪರ್ ಡಿಪೋ ತಿನ್ನೋದು ಬಡವ್ರೆ, ಎಲ್ಲ ಪೇಪರ್ ಡಿಪೋ ತಾನೆ. ಹೌದು ಹೇಳ್ತಾರೆ. ಅವ್ನು ಯಾವ ಅಕ್ಷರ ಕರೀಲಿಲ್ಲ. ನಿಮ್ಗೆ ಏನ್ ಬೇಕಾದ್ರೆ ರಿಪೋರ್ಟ್ ಕೊಡ್ತಾರ ಅವರು. ಹೌದು, ನಾನು ಕನ್ನಡ ಮಾಡಿದ್ದೀನಿ, ರಿಪೋರ್ಟ್ ಕೊಡ್ತಾರೆ. ಎಲ್ಲ ಸಾರ್ವಜನಿಕ ಯಾರ ಬಂದು ಸರ್ ಈ ಗೋಡನ್ ಅಲ್ಲಿ ಈ ತರ ಆಗೋಗ್ಬಿಟ್ಟಿದೆ ಅಂತ ಹೇಳಿದಾಗ ನಾವು ಊಟ ಹೋಗೋ ಟೈಮಲ್ಲಿ ಮತ್ತೆ ಹೋಗ್ಬೇಕು ನಾವು ಅಲ್ಲಿಗೆ ಅಹವಾಲು ಕೇಳಕ್ಕೆ. ಇದು ಚೆಕ್ ಮಾಡೋಣ ಅಂತ ಬಂದಾಗ ಸರ್ಪ್ರೈಸ್ ವಿಸಿಟ್ ಮಾಡಿದಾಗ ನಮ್ಗೆ ಶಾಕಿಂಗ್, ಅಸ್ಟಾನಿಶಿಂಗ್ 48,000 ಬ್ಯಾಗ್ಸ್ ಇಲ್ಲಿ ಬಿದ್ದಿದೆ. ಎಲ್ಲ ಹುಳ ಹೊಡಿದೆ, ಪೌಡರ್ ಆಗ್ಬಿಟ್ಟಿದೆ. ನೀವು ನೋಡಿದ್ರಿ, ಪೌಡರ್ ಆಗ್ಬಿಟ್ಟಿದೆ. ಅವರು ನಮ್ಮವ್ರು ಹೇಳಿದ್ರೆ ನಮ್ಮ DDP ಮೇಡಮ್ ಅವರು ಸಕೀನಾ ಮೇಡಮ್ DD ಅವರು ಸರ್ ತಿನ್ಬೋದು, ಸಪ್ಲೈ ಮಾಡ್ಬೋದು ಅಂತಾರೆ. ನನಗಂತೂ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ನಾನು ಹಳ್ಳಿಯಿಂದ ಬಂದಿದ್ದೀನಿ, ಬೇಸಿಕ್ ಗೊತ್ತಾಗುತ್ತೆ. ಆ ಒಳಗಡೆ ಇದೆಲ್ಲ ತಿಂದ್ಬಿಟ್ಟು ಜೋಳ ಒಳಗಡೆ ಮೇಲೆ ಮಾತ್ರ ಹೊಟ್ಟಿದೆ. ಇದನ್ನು ಕಳಿಸಿದ್ರೆ ತಿಂದ ಜನಗಳಿಗೆ ಅಪಾಯ. ಪ್ರಾಣಿಗಳು ತಿನ್ನಲ್ಲ, ನಾಯಿಗಳು ತಿನ್ನಲ್ಲ. ಇದನ್ನ ಜನಗಳಿಗೆ ಕಳಿಸ್ತೀವಿ ಅಂತ 48,000 ಮೂಟೆ ಬ್ಯಾಗ್ಸ್ ವೇಸ್ಟ್ because of negligence by the parties, all the authorities. Responsibility ಅವ್ರೊಬ್ಬರ ಮೇಲೆ ರೆಸ್ಪಾನ್ಸಿಬಿಲಿಟಿ ಇಲ್ಲ. 6 ತಿಂಗಳ ಮೇಲೆ ಇರಲ್ಲ ಗೊತ್ತಿದ್ರು ಅವ್ರು ಹೇಳ್ಬೇಕು, ಇವ್ರು ಹೇಳ್ಬೇಕು, ಇಳ್ಬೇಕು ಅಂತೇಳಿ. ಅಂಡ್ ನಮ್ಮ ಶರಾವತಿ ಏನಾಗಿದ್ದಾರೆ ಇನ್ಚಾರ್ಜ್ ವೇರ್ಹೌಸ್ ಮ್ಯಾನೇಜರ್ ಹೇಳ್ತಾರೆ, FC ಅವರು ಅವ್ರ ಸರ್ಟಿಫಿಕೇಟ್ ಫಿಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದು ಅವಮಾನ. ಇಲ್ಲಿ ನೋಡ್ದೇನೆ ನಾವು ನೋಡ್ತಾ ಇದೀವಿ, ಅವ್ರ ಸರ್ಟಿಫಿಕೇಟ್ ಕೂತ್ಕೊಂಡೆ ಕೊಡ್ತಾರೆ ಸರ್ಟಿಫಿಕೇಟ್. ಹೆಂಗೆ ಆಫೀಸರ್ಸ್ಗಳು ಮಿಸ್ಯೂಸಿಂಗ್ ದೇರ್ ಪವರ್. ಪಬ್ಲಿಕ್ ತೊಂದರೆ ಆಗ್ತಾ ಇದ್ರು ನೋಡ್ತಾ ಇಲ್ಲ. ಇದ್ರ ಬಗ್ಗೆ ಮೇಲ್ ಅಧಿಕಾರಿಗಳು ಕಣ್ ತೆಗಿಬೇಕು, ಆಕ್ಷನ್ ತಗೋಬೇಕು ಇವ್ರೆಲ್ಲರ ಮೇಲೂ. ನಾನು ಕೇಸ್ ರಿಜಿಸ್ಟರ್ ಮಾಡ್ತೀನಿ. 24,000 ಕ್ವಿಂಟಾಲು ಜನಗಳಿಗೆ ತಿನ್ನುವಂತ ಆಹಾರನ ಈ ತರ ಬೂದಿ ಆಗ್ಬಿಟ್ಟು ಪೌಡರ್ ಆಗಿದೆ. ಇಂಥದ್ರ ಮೇಲೆ ಅವರು ನಮ್ಗೆ ಕ್ವಶನ್ ಕೇಳ್ತಾರೆ, ಸರ್ ಫೋಟೋ ಬೇಕು ಅಂತ. ನನಗೆ ಶಾಕಿಂಗ್. ಈ ಪ್ರೂಫ್ ಬೇಕು ಅಂತ ನಾನು ಬಂದಿದ್ದೀನಿ. ಸಮಾಜಕ್ಕೆಲ್ಲ ಗೊತ್ತಾಗಿದೆ. ನೀವು ಪೇಪರ್ ಬಂದ ನಾಳೆ ಪೇಪರ್ ಬರುತ್ತೆ, ಅವ್ರು ಸಮಾಜ ನಾವು ಪ್ರೂಫ್ ಕೊಡ್ಬೇಕು ಅಂತಾರೆ. ಅಂದ್ರೆ ನಮ್ಮನ್ನು ಕ್ವಶನ್ ಮಾಡೋ ಮಟ್ಟಕ್ಕೆ ಹೋಗ್ಬಿಟ್ಟಾರ ಅವ್ರು. ಅವ್ರು ತಿನ್ನೋ ಇದರಲ್ಲಿ ಅನ್ಯಾಯದಲ್ಲಿ ನಾವ್ಯಾರು ಕೇಳಂಗಿಲ್ಲ ಅನ್ನೋ ಮಟ್ಟಕ್ಕಿದ್ದಾರೆ. ಇದು ಅಘೋರವಾದ ಒಂದು ಇದು. ಕನ್ಸರ್ನ್ ಮಿನಿಸ್ಟರ್ ಹ್ಯಾಸ್ ಟು ಅಪ್ಲೈ ಹಿಸ್ ಮೈಂಡ್ ಹಿಯರ್ ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ದಿ ಆಫೀಸರ್ ಕನ್ಸರ್ನ್. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ.